ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನಿನ್ನೆಯಿಂದ ಒಂದು ಚರ್ಚೆ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. MS ಧೋನಿ ಅವರ ರಿಲೇಟೆಡ್ RCB ಮೇಲೆ CSK ಆಡ್ದಲ್ಲ, ಈ ಮ್ಯಾಚ್ ಅಂತೂ ಒಂಥರ ಹೆಂಗಿತ್ತು ಅಂತ ಗೊತ್ತಿರೋದು ನಿಮಗೆ. ಅಷ್ಟು ಅವನ ಅಜ್ಜಿ ಎಲ್ಲ ರೊಚ್ಚಿಗೆ ಕಿಕ್ಕಿರೋಂಥ ಮ್ಯಾಚ್ ಇದು. ಸೊ ಈ ಮ್ಯಾಚ್ ಆದಮೇಲೆ MS ಧೋನಿ ಅವರ ಬಿಹೇವಿಯರ್ ಏನಿತ್ತು, ಸೊ ಇದು ಒಂದು ಕ್ವೆಶನ್ ಅಲ್ಲಿ ಇತ್ತು. MS ಧೋನಿ ಅವರ ಬಿಹೇವಿಯರ್ ಸ್ವಲ್ಪ ಜನಕ್ಕೆ ಇಷ್ಟ ಆಗಿಲ್ಲ, ಸ್ವಲ್ಪ ಜನಕ್ಕೆ ಇದು RCB ಅವ್ರದ್ದೇ ತಪ್ಪು ಅಂತ ಅಂತಿದೆ, ಸ್ವಲ್ಪ ಜನಕ್ಕೆ ಇಲ್ಲ ಇದು MS ಧೋನಿ ಅವ್ರದ್ದೇ ತಪ್ಪು ಅಂತ ಅಂತಿದೆ. ಸೊ ಇದ್ರ ಒಂದು ರೇಂಜಿಗೆ ಕ್ಲಾರಿಟಿ ಕೊಡೋದಕ್ಕೆ ಅಂತ ಬಂದಿದ್ದೀನಿ ವಿತ್ ವಿಡಿಯೋ ಪ್ರೂಫು. ಈ ವಿಡಿಯೋನ ಬೇಕಾದ್ರೆ ನಾನು ಟೆಲಿಗ್ರಾಮ್ ಚಾನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಹೋಗ್ಬಿಟ್ಟು ನೋಡ್ಕೋಬಹುದು ನೀವು. MS ಧೋನಿ ಅವರು ಹ್ಯಾಂಡ್ ಶೇಕ್ ಕೊಡೋದಕ್ಕೆ ಬರಲಿಲ್ವಾ? ಹ್ಯಾಂಡ್ ಶೇಕ್ ಕೊಡೋದಕ್ಕಂತೂ ಬಂದರು, ಬಟ್ MS ಧೋನಿ ಅವರು ಹೋಗ್ಬಿಟ್ರು, ಹಂಗೇನೆ ಬಂದು ನಿಂತ್ಕೊಂಡ್ರು, ಹಂಗೆ ಹೋಗ್ಬಿಟ್ರು, ಬಂದಿದ ತಕ್ಷಣ ಹೋಗ್ಬಿಟ್ರು. ಅಲ್ಲಿ ವೆಯ್ಟ್ ಅಂತೂ ಮಾಡಲಿಲ್ಲ. RCB ಪ್ಲೇಯರ್ಸ್ಗಳಿಗೆ ನಿಂತ್ಕೊಂಡು ಒಂದು ಅರ್ಧ ನಿಮಿಷ ಆಗಲಿ ಒಂದು ನಿಮಿಷ ಆಗಲಿ ವೆಯ್ಟ್ ಅಂತೂ ಖಂಡಿತ ಮಾಡಲಿಲ್ಲ MS ಧೋನಿ ಅವರು. ಸೊ ಆ ವಿಡಿಯೋದಲ್ಲಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಹೌದು, MS ಧೋನಿ ಅವರಿಗೆ ಬೇಜಾರಾಗಿತ್ತು, ಗೊತ್ತು ನಮಗೆ, ಅದಾಗಿತ್ತು ಇದಾಗಿತ್ತು ಅಂತೆಲ್ಲ ಇನ್ನೂ ಒಂದು ಫೇಕ್ ರಿಪೋರ್ಟ್ಸ್ ಎಲ್ಲ ಹರಿದಾಡ್ತಿದೆ, ಅದ್ರ ಬಗ್ಗೆ ಬರ್ತೀನಿ. ನೆನ್ನೆ ಮೈಕಲ್ ವ್ಯಾಗನ್ ಜೊತೆಗೆ ಹರ್ಷ ಭೋಗ್ಲೆ ಅವರು ಒಂದು ಸ್ಟೇಟ್ಮೆಂಟ್ ಹಾಕ್ಕೊಟ್ಟಿದ್ರು. RCB ಪ್ಲೇಯರ್ಸ್ಗಳನ್ನ ಒಂಥರ ಕ್ರಿಟಿಸೈಸ್ ಮಾಡಿದ್ರು. RCB ಪ್ಲೇಯರ್ಸ್ಗಳು ಸೆಲೆಬ್ರೇಷನ್ ನಿಲ್ಲಿಸ್ಬಿಟ್ಟು MS ಧೋನಿ ಅವರಿಗೆ ಬಂದ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡಿರ್ಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತ. ಇಲ್ಲಿ ಆ್ಯಕ್ಚುಲಿ RCB ಪ್ಲೇಯರ್ಸ್ಗಳಿಗೆ ಬೈಯೋಂಥ ಅಗತ್ಯತೆಯೇ ಇಲ್ಲ. ಇಲ್ಲಿ ಇನ್ನೂ ಒಂದು ಕ್ಯಾಮ್ರಾ ಆ್ಯಂಗಲ್ ನೋಡಿಲ್ಲ ಅಂತ ಕಾಣಿಸುತ್ತೆ ಇವರು. ಅಲ್ಲಿ ಇನ್ನು CSK ಪ್ಲೇಯರ್ಸ್ಗಳೇ ಡಗೌಟಿಗೆ ಬಂದಿಲ್ಲ, ಇನ್ನು ಅಲ್ಲಿ ಬೌಂಡ್ರಿಯನ್ನು ಕೂಡ ಕ್ರಾಸ್ ಮಾಡಿಲ್ಲ. CSK ಪ್ಲೇಯರ್ಸಿಂದ ನಡ್ಕೊಂಡು ಬರ್ತಾ ಇದ್ದಾರೆ, ಹಿಂಗೆ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಲಾಸ್ಟ್ ಬಾಲ್ ಆಗಾದ್ಮೇಲೆ MS ಧೋನಿ ಅವರು ಅವ್ರಿಗೂ ಕೂಡ ಹ್ಯಾಂಡ್ ಶೇಕ್ ಮಾಡಿಲ್ಲ. CSK ಪ್ಲೇಯರ್ಸ್ಗೂ ಕೂಡ, ಅಂದರೆ ಬ್ಯಾಟರ್ಸ್ ಏನು ಇಬ್ಬರು ಇದ್ದರು ಆ ಸ್ಟ್ರೈಕಲ್ಲಿ, ನಾನ್ ಸ್ಟ್ರೈಕರಲ್ಲಿ ಇದ್ದರು, ಅವರು ಕೂಡ ನಡಗೋಟ್ಟು ಬಂದಿರಲಿಲ್ಲ, ಅವ್ರನ್ನ ನಡ್ಕೊಂಡು ಬರ್ತಾ ಇದ್ದಾರೆ. ಅವಾಗಲೇ MS ಧೋನಿ ರಿಟರ್ನ್ ಆದರು. ಸೊ ಇಲ್ಲಿ ಇನ್ನೇನು ವೆಯ್ಟ್ ಮಾಡಬೇಕಾಗಿತ್ತು, ಇನ್ನೇನು ಹ್ಯಾಂಡ್ ಶೇಕ್ ಕೊಡಬೇಕಾಗಿತ್ತು ಅಂತ ನಾವು ಕೇಳ್ಬೋದು. MS ಧೋನಿ ಅವ್ರು ಹೋಗಬಾರ್ದಾಗಿತ್ತು, ಆ್ಯಕ್ಚುಲಿ ಹ್ಯಾಂಡ್ ಶೇಕ್ ಕೊಡಬೇಕಾಗಿತ್ತು. ಇಲ್ಲ ಅಂತಂದರೆ ಇವಾಗ ಇವ್ರು ಹೇಳೋದೇನು ಅಂದರೆ ಹೋಗ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಹ್ಯಾಂಡ್ ಶೇಕ್ ಕೊಡಬೇಕಾಗಿತ್ತು MS ಧೋನಿ ಅವ್ರಿಗೆ ಅಂತ ಹೇಳ್ತಾರೆ. ಬಟ್ ಅದು ಡಿಸರ್ವಿಂಗ್ ಇದ್ದಾರೆ MS ಧೋನಿ ಇಲ್ಲ ಅಂತಲ್ಲ. ಬಟ್ ಈ ಥರ ಒಂದು RCB ಗೆದ್ಬಿಡ್ತು ಅನ್ನೋ ಒಂದು ಇದರಲ್ಲಿ ಬೇಜಾರು ಮಾಡಿಕೊಂಡು ಈ ಥರ ಒಂದು ಹ್ಯಾಂಡ್ ಶೇಕ್ ಕೊಡ್ದಂಗೆ ಹೋಗಿದ್ದಲ್ಲ ಆ್ಯಕ್ಚುಲಿ MS ಧೋನಿ ಅವರನ್ನೇ. ಅದು ಕೊಡಬೇಕಾಗಿತ್ತು. ಅದು ಸಪ್ರೇಟಾಗಿ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮಲ್ಲಿ MS ಧೋನಿಗೆ ಕ್ರೆಡಿಟ್ ಕೊಡೋದು, ಇದು ಲಾಸ್ಟ್ ಮ್ಯಾಚ್ ಅವ್ರದ್ದೇನಾದ್ರು ಆಗಿತ್ತು ಅಂದರೆ ಕ್ರೆಡಿಟ್ ಕೊಡೋದು ಅವ್ರಿಗೆ ಅದು ಸಪ್ರೇಟಾಗಿ ದಕ್ಕಬೇಕಾಗಿರೋ ಅಂಥದ್ದೇನೆ. ಅದಕ್ಕೆ ನಾವು ಇಲ್ಲ ಅದು ಮಾಡಬೇಕು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಇದು MS ಧೋನಿ ಅವ್ರದೇ ಕ್ಲಿಯರ್ ಕಟ್ ತಪ್ಪಿರೋದಾಯ್ತಾ? ಇಲ್ಲಿ ಇವಾಗ MS ಧೋನಿ ಫ್ಯಾನ್ಸ್ ನನಗೆ ಉಗಿಬೋದು, ಯಾಕಂದರೆ ನೀವು ವಿಡಿಯೋನ ನೋಡಿ, ವಿಡಿಯೋ ನೋಡ್ಬಿಟ್ಟು ನೀವು ಆಮೇಲೆ ಕಾಮೆಂಟ್ ಹಾಕಿರಿ. ಶೇಕ್ ಹ್ಯಾಂಡ್ ಕೊಡಬೇಕಿತ್ತ, ಶೇಕ್ ಹ್ಯಾಂಡ್ ಕೊಡಬಾರ್ದಿತ್ತ ಅಂತ ನೀವೇ ಹೇಳ್ತೀರಾ ಆಮೇಲೆ ವಿಡಿಯೋ ನೋಡಾದ್ಮೇಲೆ. ಇನ್ನು CSK ಪ್ಲೇಯರ್ಸ್ಗಳು, ಆ ಇಬ್ಬರು CSK ಪ್ಲೇಯರ್ಸ್ಗಳು ಇನ್ನೂ ಆ ಪಿಚ್ಚಿನ ನಡ್ಕೊಂಡು ಬರ್ತಾ ಇದ್ದಾರೆ. ಅವಾಗಲೇ MS ಧೋನಿ ರಿಟರ್ನ್ ಆಗೋಗ್ಬಿಟ್ರು. ಈ RCB ಫ್ಯಾನ್ಸ್ಗಳ ಸೆಲೆಬ್ರೇಷನು ಜೊತೆಗೆ RCB ಪ್ಲೇಯರ್ಸ್ಗಳ ಸೆಲೆಬ್ರೇಷನ್ ನೋಡ್ಬಿಟ್ಟು MS ಧೋನಿ ಒಂದು ಸ್ವಲ್ಪ ಟ್ರಿಗರ್ ಅಂತೂ ಖಂಡಿತ, ಸ್ವಲ್ಪ ಜಾಸ್ತಿನೇ ಟ್ರಿಗರ್ ಅಂತೂ ಆಗಿತ್ತು. ಸೊ ಅದರಿಂದ ಹೋದರು MS ಧೋನಿ ಅವರು. ಇಲ್ಲಿ ಹರ್ಷ ಭೋಗ್ಲೆ ಅವ್ರ ಜೊತೆಗೆ ಮೈಕಲ್ ವ್ಯಾಗನ್ ಅವರು ನೆನ್ನೆ ಏನು RCB ಪ್ಲೇಯರ್ಸ್ಗಳು ಫುಲ್ಲು ಸೆಲೆಬ್ರೇಷನ್ ಜೋರಾಗಿ ಮಾಡ್ತಿರು. ಆಬ್ವಿಯಸ್ಲಿ ಸೆಲೆಬ್ರೇಟ್ ಮಾಡಬೇಕು ಗುರು, ಅಂಥ ಮ್ಯಾಚ್ನಾಗ ಗೆದ್ದೀವಿ ನಾವು, ಏನು ಸೆಲೆಬ್ರೇಟ್ ಮಾಡ್ದಂಗೆ ಸುಮ್ಮನೆ ನಡ್ಕೊಂಬರ್ಬೇಕಾಯ್ತಾ ನಾವಿಲ್ಲಿ ಕೈ ಶೇಕ್ ಮಾಡೋದಕ್ಕೆ? ಅದು ಅಂಥ ಮ್ಯಾಚು, ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದೆ, ಸೆಲೆಬ್ರೇಟ್ ಮಾಡಲೇಬೇಕು. MS ಧೋನಿ ಅವರು ಸ್ವಲ್ಪ ಅಲ್ಲಿ ಹ್ಯಾಂಡ್ ಶೇಕ್ ಕೊಟ್ಟಿದ್ರೆ ಆಗಿತ್ತಲ್ಲಿ ನಿಂತ್ಕೊಂಡು. ಏನಂತ ಸೆಲೆಬ್ರೇಷನ್ ಏನು ಮಾಡಿಲ್ಲ ನಾವು ಅಲ್ಲಿ. ಏನು ಅವರ್ಗಟ್ಟಲೆ ಸೆಲೆಬ್ರೇಷನ್ ಮಾಡಿದ್ವಾ, ಅಥವಾ ಒಂದು 5 ನಿಮಿಷ ಸೆಲೆಬ್ರೇಷನ್ ಮಾಡಿದ್ವಾ? 1 ನಿಮಿಷನೂ ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ, ಒಂದು 30 ಸೆಕೆಂಡ್ ಸೆಲೆಬ್ರೇಟ್ ಮಾಡಿರಬೇಕು. ನೀವು 30 ಸೆಕೆಂಡು ಸೆಲೆಬ್ರೇಟ್ ಮಾಡಿಬಿಡಿ ಹಂಗೆ ಬಂದ್ಬಿಟ್ಟು ಹ್ಯಾಂಡ್ ಶೇಕ್ ಕೊಟ್ಬಿಡ್ಬೇಕು ಅಂತಂದರೆ ಹೆಂಗಾಗುತ್ತದು? ತಪ್ಪು ಯಾರದೇ ಆಗಿರಲಿ ಒಪ್ಕೋಬೇಕು ಮಗ, ನಾವು ಸುಮ್ಮನೆ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ನಮ್ಮ RCB ಪ್ಲೇಯರ್ಸ್ ತಪ್ಪು ಅಂತ ಸೆಲೆಬ್ರೇಟ್ ಮಾಡಬಾರ್ದು, ಅವರು ಒಂದು 30 ಸೆಕೆಂಡು ಸೆಲೆಬ್ರೇಟ್ ಮಾಡಬಾರ್ದು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಇವರು ಹರ್ಷ ಭೋಗ್ಲೆ ಅವರು ಮತ್ತು ಮೈಕಲ್ ವ್ಯಾಗನ್ ಅವರು ಆದರೆ ಅವ್ರಿಗೆ ಕ್ಯಾಮ್ರಾ ಆ್ಯಂಗಲ್ ನೋಡಿರಲ್ಲ ಅಂತ ಕಾಣಿಸುತ್ತೆ. ಇನ್ನು ಆ CSK ಪ್ಲೇಯರ್ಸ್ಗಳು ಇಬ್ಬರು ಟುಕು ಅಂತ ನಡ್ಕೊಂಡು ಬರ್ತಾ ಇರೋದು, ಅವ್ರೇನು ಡಗೌಟ್ಗೆ ಹೋಗಿ ಕೂತ್ಕೊಂಡಿರಲಿಲ್ಲ, ಅಲ್ಲಿ ಅವ್ರನ್ನ ನಡ್ಕೊಂಡು ಬರ್ತಾಯಿದ್ರು. ಸೊ ಅವಾಗಲೇ MS ಧೋನಿ ರಿಟರ್ನ್ ಆಗಿದ್ದು, ಬೇಡ ಗುರು ನಮ್ಗೆ ಹ್ಯಾಂಡ್ ಶೇಕ್ ಏನು ಅಂತ. ಸೊ ತಪ್ಪು ಯಾರದೇ ಇದ್ರು ಒಂಥರ ತಪ್ಪಾಗೇ ಕಾಣಿಸುತ್ತದೋ, ಅದು ಎವಿಡೆಂಟ್ ಆಗಿ ಅದು ಕಾಣಿಸ್ತಾ ಇದೆ. ನನಗೇನೋ ಹಂಗೆ ಅನಿಸ್ತು, ನೀವು ಉಗಿತೀರಾ ನೀವು ಗೊತ್ತು MS ಧೋನಿ ಅವರ ಫ್ಯಾನ್ಸ್ಗಳು ಬಂದು ನನಗೆ ಏನು ಗುರು ತಪ್ಪು RCB ದೇನೆ ತಪ್ಪು, RCB ಫ್ಯಾನ್ಸ್ಗಳದೇನೆ ತಪ್ಪು, RCB ಪ್ಲೇಯರ್ಸ್ಗಳದೇನೆ ತಪ್ಪು, ಎಲ್ಲ ಇವ್ರದೇ ತಪ್ಪು, ಅದು ಇದು ಅಂತೆಲ್ಲ. ಆಮೇಲೆ ಇನ್ನೂ ಒಂದು ಫೇಕ್ ರಿಪೋರ್ಟ್ಸು ಹರಿದಾಡ್ತಾ ಇದೆ ನಿನ್ನೆಯಿಂದ. MS ಧೋನಿ ಅವ್ರನ್ನ ವಿರಾಟ್ ಕೊಹ್ಲಿ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮಲ್ಲಿ ಮೀಟ್ ಆದ್ರಂತೆ. ಆ್ಯಂಡ್ MS ಧೋನಿ ಅವರು ಹೇಳಿದ್ರಂತೆ, ನೀನು ಈ ಸಲ ಫೈನಲ್ಗೆ ಹೋಗಬೇಕು, ನೀನು ಟ್ರೋಫಿನ ಗೆಲ್ಲಬೇಕು ಅಂತ ಹೇಳಿದ್ರಂತೆ, RCB ಕಪ್ನ ಗೆಲ್ಲಬೇಕು ಅಂತ MS ಧೋನಿ ಅವರು ಹೇಳಿದ್ರು ಅಂತ ಫೇಕ್ ರಿಪೋರ್ಟ್ಸ್ಗಳು ಹರಿದಾಡ್ತಿದೆ. ಇದು ಯಾವುದೇ ಸೋರ್ಸ್ ಇಲ್ಲ ಆಯಿತಾ, ಯಾವುದೇ ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಈ ಥರ MS ಧೋನಿ ಅವರು ಹೇಳಿದ್ದಾರೆ ಅಂತ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮಲ್ಲಿ ಎಲ್ಲ ಮ್ಯಾಚೆಲ್ಲ ಮುಗಿದಾದ ಮೇಲೆ ಹೋಗ್ಬಿಟ್ಟು ಮೀಟ್ ಆಗಿದ್ದಾರೆ ಅಂತಕ್ಕೂ ಯಾವುದೇ ಎವಿಡೆನ್ಸ್ ಇಲ್ಲ. ಸುಮ್ಮನೆ ಇದೆಲ್ಲ ಫೇಕ್ ರಿಪೋರ್ಟ್ಸ್ಗಳು ಬರ್ತಾ ಇದೆ ಅಷ್ಟೇ. ಇದನ್ನೆಲ್ಲ ನಂಬ್ಕೊಂಡಿದ್ದೀರಾ, ಸುಮ್ಮನೆ ಎಲ್ಲ ಕಡೆ ಹರಿದಾಡ್ತಿದೆ. MS ಧೋನಿ ಹೇಳ್ಬಿಟ್ರೆ MS ಧೋನಿ ಹೇಳ್ಬಿಟ್ಟು RCB ಕಪ್ ಗೆಲ್ಬೇಕಂತೆ, RCB ಕಪ್ ಗೆಲ್ಬೇಕಂತೆ. ಬದನೆಕಾಯಿ ಹೇಳಿಲ್ಲ ಅವರು. ಇನ್ಫ್ಯಾಕ್ಟ್ MS ಧೋನಿ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು RCB ಗೆದ್ದಿದ್ದರಿಂದ. ಅಲ್ಲಿ RCB ಗೆಲ್ಲಬೇಕು ಅಂತ MS ಧೋನಿ ಅವ್ರು ಯಾಕೆ ಹೇಳ್ತಾರೆ ಅಲ್ಲಿ?
ಖಂಡಿತ ಇದೆಲ್ಲ ಹೇಳಿರೋದಿಲ್ಲ ಅಲ್ಲ, ಪಕ್ಕ ಯಾವುದೇ ಎವಿಡೆನ್ಸ್ ಇಲ್ಲ ಆಗಿರೋ, ಸುಮ್ಮನೆ ಯಾವುದೋ ಒಬ್ಬರು ಫ್ಯಾನ್ಸಲ್ಲಿ ಸೃಷ್ಟಿ ಮಾಡ್ತಾರೆ, ಈ ಕಡೆಯಿಂದ ಎಲ್ಲ ಕಡೆಯಿಂದನೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಬರುತ್ತೆ. ಇದು ಪಕ್ಕ ಫೇಕ್ ಅಂತ ಇವಾಗ ಗೊತ್ತಾಗಿದೆ. ಎಲ್ಲೂ ಎವಿಡೆನ್ಸ್ ಇಲ್ಲ. ಎಲ್ಲಿ ಮಾತಾಡಿದ್ದಾರೆ ಡ್ರೆಸ್ಸಿಂಗ್ ರೂಮ್ಗೆ ವಿರಾಟ್ ಕೊಹ್ಲಿ ಅವ್ರು ತೆರಳಿದ್ದಲ್ಲಿ ಅವ್ರ ಜೊತೆಗೆ ಮಾತಾಡಿದ್ದಲ್ಲಿ ನಮಗೆಲ್ಲೂ ಕಾಣಿಸಿಲ್ಲ. ಅದನ್ನು ಯಾರು ಕೇಳಿಸ್ಕೊಂಡ್ರು ಬಂದ್ಬಿಟ್ಟು ಇಲ್ಲಿ ಹೆಂಗೆ ಪುಂಗಿದ್ರು ಅಂತ ನಮಗಂತೂ ಗೊತ್ತಿಲ್ಲ. ಸೊ ಇದು ಜಸ್ಟ್ ಫೇಕ್ ರಿಪೋರ್ಟ್ಸ್ಗಳು ಬಂದಿರೋದು ಅಷ್ಟೇ. ಇದನ್ನು ಯಾರು ನಂಬೋದಕ್ಕೆ ಹೋಗ್ಬೇಡಿ. MS ಧೋನಿಯವರು ಏನು ಹೇಳಿಲ್ಲ RCB ಗೆಲ್ಲಬೇಕು ಫೈನಲ್ಸ್ನ ಅಂತ. ಹೆಂಗೆ ಹೇಳ್ತಾರೆ ಗುರು, RCBನ ನಾಕ್ಔಟ್ ಮಾಡಿ ಕಳಿಸಿದೆ CSKನಲ್ಲಿ, ನೀವು ಗೆಲ್ರಿ ಅಂತ, ಫೈನಲ್ಸ್ ಗೆಲ್ರಿ ಅಂತ ಯಾವ ಪ್ಲೇಯರ್ ತಾನೇ ಹೇಳ್ತಾರೆ? ಅದು ಲಾಸ್ಟ್ ಸೀಸನ್ ಅಂತ ಬಂದಂಥ MS ಧೋನಿ ಹೆಂಗೆ ಹೇಳ್ತಾರೆ RCBನೇ ಗೆಲ್ಲಬೇಕು ಫೈನಲ್? ಅದು ಎಂಥ ರೈವಲ್ರಿ RCB ವರ್ಸಸ್ CSK ಅಂತಂದರೆ, RCB ಗೆಲ್ಲಬೇಕು ಅಂತ ಹೆಂಗೆ ಹೇಳ್ಬಿಡ್ತಾರೆ? ಸೊ ಖಂಡಿತ ಹೇಳಿರೋದಿಲ್ಲ. ಜೊತೆಗೆ ನಾನಿದು ಒಂದು ಕನ್ಕ್ಲೂಸಿವ್ ಎವಿಡೆನ್ಸ್ನ ಕೊಡಬೇಕಾಗಿತ್ತು. ಯಾಕಂದರೆ MS ಧೋನಿ ತಪ್ಪ, RCB ಪ್ಲೇಯರ್ಸ್ ಯಾರ್ದು ತಪ್ಪು, ಅದು ಇದು ಅಂತೆಲ್ಲ ಒಂದು ಕ್ವೆಶನ್ ಅಂತೂ ಖಂಡಿತ ಇತ್ತು. ನಾನು ಕೂಡ ಈ ಒಂದು ಆ್ಯಂಗಲಲ್ಲಿ ನೋಡಿರಲಿಲ್ಲ. ಅವ್ರನ್ನ ನಡ್ಕೊಂಬರ್ತಾ ಇದ್ದಾರೆ, ಇವ್ರು ಆಗಲೇ ರಿಟರ್ನ್ ಆಗಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ MS ಧೋನಿ ಅವ್ರನ್ನ ತಪ್ಪು. ಬಟ್ RCB ಪ್ಲೇಯರ್ಸ್ಗಳೆಲ್ಲ ಹೋಗ್ಬಿಟ್ಟು MS ಧೋನಿ ಅವರೆಲ್ಲ ಲಾಸ್ಟಿಗೆ ಮಾತಾಡ್ಸಿರ್ಬೇಕಾಗಿತ್ತೇನೋ, ಅದು ಮಾತಾಡ್ಸಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು MS ಧೋನಿ ಅವರಿಗೆ ಒಂದು ಕ್ರೆಡಿಟ್ ಕೊಡಬೇಕಾಗಿತ್ತು. ಲಾಸ್ಟ್ ಮ್ಯಾಚು ಇನ್ನೂ ಆಡ್ತಾರೋ ಗೊತ್ತಿಲ್ಲ, ಅದು ಇನ್ನೂ ಎಕ್ಸ್ಟ್ರಾ ಪ್ರಶ್ನೆಯಾಗೆ ಉಳಿದಿದೆ. ಬಟ್ ಆದರೂ ಹೋಗ್ಬಿಟ್ಟು RCB ಪ್ಲೇಯರ್ಸ್ಗಳೆಲ್ಲ ಮಾತಾಡಿಸ್ಬೇಕಾಗಿತ್ತು. ಬಟ್ RCB ಪ್ಲೇಯರ್ಸ್ ಮಾತಾಡಿಸಿಲ್ಲ. ಅವ್ರಿಗೂ ಏನೋ ಸ್ವಲ್ಪ ಬೇಜಾರಾಗಿತ್ತು ಅಂತ ಕಾಣಿಸುತ್ತೆ. MS ಧೋನಿ ಈ ಥರ ರಿಟರ್ನ್ ಆಗಿದ್ದು, ಹ್ಯಾಂಡ್ ಶೇಕ್ ಮಾಡ್ದಂಗೆ ರಿಟರ್ನ್ ಆಗಿದ್ದು, ಗೊತ್ತಿಲ್ಲ ಏನೇನಾಗಿತ್ತು ಅಂತ. ಸೊ ಪರ್ಫೆಕ್ಟಾಗಿ ನೋಡ್ತು ಅಂತಂದರೆ ಇಲ್ಲಿ MS ಧೋನಿ ರಿಟರ್ನ್ ಆಗಿದ್ದಾರೆ. ಆ CSK ಪ್ಲೇಯರ್ಸ್ಗಳು ಇಬ್ಬರೂ ಡಗೌಟ್ ಬರೋಕ್ಕಿಂತ ಮುಂಚೆ ರಿಟರ್ನ್ ಆಗಿದ್ದಾರೆ. ಸೊ ಇದು ಆ್ಯಕ್ಚುಲಿ ಎವಿಡೆಂಟಾಗಿ ಕಾಣಿಸಿದೆ. ನಾನೇನು ಜಾಸ್ತಿ ಪ್ರೂವ್ ಮಾಡೋವಂಥ ಅಗತ್ಯತೆ ಇಲ್ಲ. ಒಟ್ಟಿನಲ್ಲಿ MS ಧೋನಿ RCB ಟ್ರೋಫಿನ ಗೆಲ್ಲಬೇಕು ಅಂತ ಹೇಳಿದರೆ ಅಂತ ಏನು ಸ್ಪ್ರೆಡ್ ಆಗ್ತಿದೆ, ಇದು ಪಕ್ಕಾ ಫೇಕ್ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.